ನಮಸ್ಕಾರ ವೀಕ್ಷಕರೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ವಿವಾದಗಳು 2011ರಿಂದ ಶುರುವಾಗಿದ್ದು ಇಲ್ಲಿಯವರೆಗೂ ನಿಂತಿಲ್ಲ. ಅಭಿಮಾನಿಗಳ ಶ್ರೀರಕ್ಷೆ ಅಂತಲೇ ಹೇಳ್ಬೋದು. ಇಲ್ಲಿಯವರೆಗೂ ಗೇಲ್ಸಿದ್ರು, ಕೈ ಹಿಡಿದ್ರು, ಜೊತೆಗೆ ಲಕ್ಕು ಕೂಡ ಅವ್ರ ಕೈಯಲ್ಲಿತ್ತು. ಆದರೆ ಕಲ್ತಿದ್ದೇನು, ಇಲ್ಲಿಯವರೆಗೂ ಅವ್ರ ಪಾಠವನ್ನು ಕಲೀಲೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂಥ ತಪ್ಪುಗಳನ್ನು ಮಾಡಿದ್ರು. ಅದು ಬಂದು ನಿಂತಿದ್ದು ಕೊಲೆಯವರೆಗೂ, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿಸುವವರೆಗೂ ಈ ಪ್ರಕರಣಗಳು, ಹಗರಣಗಳು, ವಿವಾದಗಳು ತಂದು ನಿಲ್ಲಿಸ್ಬಿಡ್ತಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಈಗ ನಾನು ಹೇಳಲಿಕ್ಕೆ ಬಂದಿರೋದು ಇವರ ಸರಣಿ ವಿವಾದಗಳ ಎಲ್ಲ ಪಟ್ಟಿ. 1ರಿಂದ ಹಿಡಿದು 2011ರಲ್ಲಿ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದರು. ಆ ಹಲ್ಲೆ ನಡೆಸಿದ್ದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಎಂತಹ ಹೆಣ್ಣು ಮಕ್ಕಳಾದರೂ ಅಚ್ಚರಿ ಪಡಬೇಕು, ಆಘಾತಕಾರಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಕಿವಿ ಕಿತ್ತು ಹೋಗೋ ಹಾಗೆ ಹೊಡೆದಿದ್ರು, ಜೊತೆಗೆ ಸಿಗರೇಟ್ನಿಂದ ಸುಟ್ಟಿದ್ರು. ಸೆಪ್ಟೆಂಬರ್ 8, 2011 ಮಾರಣಾಂತಿಕ ಹಲ್ಲೆ. ಸ್ವತಃ ಪತ್ನಿಯೇ ದೂರನ್ನು ಕೊಟ್ಟಿದ್ರು. ಹಾಗಾಗಿ ಇದೇ ದರ್ಶನ್ ರವರನ್ನ ಬಂಧಿಸಿದ್ರು. ಆ ಪ್ರಕರಣದಲ್ಲಿ ನಟಿ ನಿಖಿತಾ ತುಕ್ರಾಲ್ ಅವರ ಹೆಸರು ಕೇಳಿಬಂದಿತ್ತು. ಅವ್ರನ್ನ ಕನ್ನಡ ಇಂಡಸ್ಟ್ರಿಯಲ್ಲೇ ಬ್ಯಾನ್ ಮಾಡಿಬಿಟ್ರು. 28 ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿದ್ದಿದ್ದು. ಆದರೆ ಸಾರಥಿ ಸಿನಿಮಾ ಸಕ್ಸಸ್ ಆಯಿತು. ಆ ಸಕ್ಸಸ್ ಅಲೆಯಲ್ಲಿ ಇದೆಲ್ಲವೂ ಕೂಡ ಮರೆತು ಹೋಗ್ಬಿಡ್ತು, ಸುಖಾಂತ್ಯ ಕಾಣ್ತು. ಮತ್ತೆ ಅಗೈನ್ ಅವರು ಪುಟ್ಟದು ಬಂದರು, ಮತ್ತೆ ಫಿನಿಕ್ಸ್ ಅಕ್ಕಿಯಂತೆ ಮತ್ತೆ ಗೆಲುವಿನ ದಡ ಸೇರಿದ್ರು. ಅದಾದ ನಂತರ ಚಿಂಗಾರಿ ಸಿನಿಮಾದ ನಿರ್ಮಾಪಕರ ಜೊತೆ ಜಗಳ ಆಡ್ಕೊಂಡಿದ್ದು. 2012 ನಿರ್ಮಾಪಕ ಮಹಾದೇವ್ ಜೊತೆ ದರ್ಶನ್ ರವರು ಕಿರಿಕ್ ಶುರುವಾಯಿತು. ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅನ್ನೋ ಗಾಸಿಪ್ ಕೂಡ ಎಲ್ಲ ಕಡೆ ಕೇಳಿಬಂತು. ಅದಾದ ಮೇಲೆ ತಮ್ಮ ಹೆಂಡತಿಯ ವಿಷಯದಲ್ಲಿ ಯಾವುದೋ ಕೆಟ್ಟದಾದಂಥ ಒಂದು ಆಡಿಯೋ ಕೂಡ ಕೇಳಿಬಂತು. ಆ ಆಡಿಯೋ ಅಂತೂ ಅದು ಯಾವ ರೀತಿಯಾಗಿತ್ತು ಅಂದರೆ ಸಾಮಾನ್ಯ ಜನರು, ಸಾಮಾನ್ಯ ಹೆಣ್ಣು ಮಕ್ಕಳು ಅದನ್ನು ಕೇಳೋ ರೀತಿಯಾಗೇ ಇರಲಿಲ್ಲ. ಅಶ್ಲೀಲ ಕೆಟ್ಟ ಪದಕ್ಕಿಂತನೂ ಕೂಡ ಕೆಟ್ಟದ ಪದಂಥ ಕೆಳವರ್ಗದ ಭಾಷೆಗಳನ್ನು ಬಳಸಿದ್ರು ಇದೇ ದರ್ಶನ್ ರವರು. ಆದರೆ ಆ ಆಡಿಯೋ ಅವರದ್ದಲ್ಲ, ಬೇರೆಯವ್ರದ್ದು, ಹಾಗೆ ಹೀಗೆ ಅನ್ನೋ ಒಂದಿಷ್ಟು ಗುಸುಗುಸು ಮಾತುಗಳು ಕೇಳಿಬಂತು. ಅದು ಒಂದು. ಅದಾದ ನಂತರ ದರ್ಶನ್ ಸುದೀಪ್ ದೂರ ಆಗಿದ್ದು. ಅದೊಂದು ದಿನ ಇದ್ದಕ್ಕಿದ್ದಂತೆ ಇಬ್ಬರು ಗೆಳೆಯರು ಯಾವುದೋ ಒಂದು ಪೋಸ್ಟ್ಗಳನ್ನು ಹಾಕ್ಕೊಂಡು ಇಬ್ಬರು ಕೂಡ ಟ್ವೀಟ್ ಮಾಡಿಕೊಂಡು ಆ ಮೂಲಕ ಕಿಚ್ಚನ ಜೊತೆಗಿದ್ದಂಥ ಸ್ನೇಹಕ್ಕೆ ದರ್ಶನ್ ಕೂಡ ಎಳ್ಳು ನೀರು ಬಿಟ್ಟುಬಿಟ್ರು. ಮೆಜೆಸ್ಟಿಕ್ ಸಿನಿಮಾಗೆ ಅವಕಾಶ ಕೊಡಿಸಿದ್ದು ನಾನೇ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರಂತೆ. ನನ್ನ ಡೇಟ್ಸ್ ಇಲ್ಲದ ಕಾರಣಕ್ಕೆ ಅವ್ರಿಗೆ ಅವಕಾಶ ಕೊಡಿಸಿದೆ ಅಂತ. ಅದ್ರ ವಿರುದ್ಧ ಕ್ಲಾರಿಟಿ ಕೊಡಲಿ ಅಂತ ಹೇಳಿ ಇದೇ ದರ್ಶನ್ ಯಾರನ್ನೂ ಬೆಳೆಸಿಲ್ಲ ಅನ್ನೋ ಲೆವೆಲ್ಗೆ ಮಾತನಾಡಿಬಿಟ್ರು. ಒಂದು ಸುಂದರ ಸ್ನೇಹ ಅಲ್ಲಿ ಮುರಿದು ಹೋಯಿತು. ಅದಾದ ನಂತರ ಬುಲೆಟ್ ಪ್ರಕಾಶ್ ಹಾಗೂ ದಿನಕರ್ ಕಿರಿಕ್. ಸುಲ್ತಾನ್ ಸಿನಿಮಾ ವಿಚಾರವಾಗಿ ನಟ ಬುಲೆಟ್ ಪ್ರಕಾಶ್ ಹಾಗೂ ದರ್ಶನ್ ಸಹೋದರ ದಿನಕರ್ ನಡುವೆ ಒಂದು ಸಣ್ಣ ಜಗಳ ಆಗಿತ್ತದು. ತಮಿಳಿನ ಪೋಜೈ ಸಿನಿಮಾ ರೈಟ್ಸ್ ತಂದು ದರ್ಶನ್ ಜೊತೆ ಸಿನಿಮಾ ಮಾಡಲಿಕ್ಕೆ ಬುಲೆಟ್ ಪ್ರಕಾಶ್ ಮುಂದಾಗಿದ್ದರು. ಆದರೆ ಸಿನಿಮಾ ಪ್ರಮೋಷನ್ ವಿಚಾರದಲ್ಲಿ ದಿನಕರ್ ಹಾಗೂ ಬುಲೆಟ್ ನಡುವೆ ಕಿರಿಕ್ಕಾಗಿ ದಿನಕರ್ ವಿರುದ್ಧ ಬುಲೆಟ್ ಪ್ರಕಾಶ್ ದೂರನ್ನು ದಾಖಲಿಸಿದರು. ಈ ವಿವಾದದಲ್ಲಿ ನೇರವಾಗಿ ದರ್ಶನ್ ಹೆಸರು ಬರದೇ ಇದ್ದರೂ ದೊಡ್ಡ ಸುದ್ದಿಯೇ ಆಗಿತ್ತು. ಹಾಗಾಗಿ ಇದೇ ಬುಲೆಟ್ ಪ್ರಕಾಶ್ಗೂ ದರ್ಶನ್ಗೂ ವೈಷಮ್ಯಗಳು ಶುರುವಾಯಿತು. ಇನ್ನು ನೆಕ್ಸ್ಟು ಜೂನಿಯರ್ ಆರ್ಟಿಸ್ಟ್ ಮೇಲೂ ದರ್ಶನ್ ಹಲ್ಲೆ ಮಾಡಿದರು. ಯಜಮಾನ ಚಿತ್ರದ ಹಾಡಿನ ಚಿತ್ರೀಕರಣ ನಡೀತಾ ಇತ್ತು. ಆ ವೇಳೆ ದರ್ಶನ್ ಹಲ್ಲೆ ನಡೆಸಿದ್ದಾರೆ ಅಂತ ಸಹ ಕಲಾವಿದ ಶಿವಶಂಕರ್ ಆರೋಪ ಮಾಡಿದರು. ಹಾಡಿನ ಚಿತ್ರೀಕರಣದ ವೇಳೆ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ರಂತೆ. ಆಗ ದರ್ಶನ್ ರವರು ಗರಂ ಆಗಿ ಆತನಿಗೆ ಹೊಡೆದೇ ಬಿಟ್ಟರು ಅಂತ. ಕೋಟ್ಯಂತರ ರೂಪಾಯಿ ಹಾಕಿ ಸಿನಿಮಾ ನಿರ್ಮಾಣ ಮಾಡಲಾಗುತ್ತೆ, ಆದರೆ ಚಿತ್ರೀಕರಣದ ವೇಳೆ ಈ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ದಾನಲ್ಲ ಅಂತ. ಹಾಗಾಗಿ ದರ್ಶನ್ ಕೂಡ ತುಂಬ ಅಸಮಾಧಾನಗೊಂಡಿದ್ದರು. ಜೊತೆಗೆ ಆತನ ಮೇಲೆ ಹಲ್ಲೆ ಕೂಡ ನಡೆಸಲಾಯಿತು ಅನ್ನೋ ಸುದ್ದಿಗಳು ಕೇಳಿಬಂತು. ಇದಾದ ನಂತರ ಜಗ್ಗೇಶ್ ದರ್ಶನ್ ಅಭಿಮಾನಿಗಳ ವಿವಾದ. ತೋತಾಪುರಿ ಸಿನಿಮಾ ಚಿತ್ರೀಕರಣದ ಸೆಟ್ಗೆ ದರ್ಶನ್ ಅಭಿಮಾನಿಗಳೇ ಮುತ್ತಿಗೆ ಹಾಕಿ ಜಗ್ಗೇಶ್ ವಿರುದ್ಧ ಜೋರಾದಂಥ ಒಂದು ವಿವಾದಗಳನ್ನೇ ಸೃಷ್ಟಿ ಹಾಕಿದ್ರು, ಕೂಗು ಹಾಕಿದ್ರು. ದರ್ಶನ್ ಹುಡುಗರ ಬಗ್ಗೆ ನಟ ಜಗ್ಗೇಶ್ ಹಗುರವಾಗಿ ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಕ್ಲಿಪ್ ಭಾರೀ ವೈರಲ್ ಆಗಿತ್ತು. ಅಭಿಮಾನಿಗಳು ಕ್ಷಮೆ ಕೇಳುವಂತೆ ಜಗ್ಗೇಶ್ಗೆ ಪಟ್ಟು ಹಿಡಿದಿದ್ರು. ಅದಾದ ನಂತರ ಜಗ್ಗೇಶ್ ಮನೆಗೆ ಬಂದು ಒಂದು ವಿಡಿಯೋ ಮಾಡಿದ್ರು, ದರ್ಶನ್ ವಿರುದ್ಧ ತಿರುಗಿ ಬಿದ್ದರು. ಈಗಲೂ ಕೂಡ ಅವರಿಬ್ಬರ ನಡುವೆ ವೈಷಮ್ಯವಿದೆ. ಹಾಗಾಗಿ ಜಗ್ಗೇಶಿಗೆ ಒಂದು ಟ್ವೀಟನ್ನು ಹಾಕಿರೋದು ಅನ್ನಲಾಗತ್ತೆ. ಒಟ್ಟಾರೆಯಾಗಿ ಅವರಿಬ್ಬರ ಮನಸ್ತಾಪ ಅಂತೂ ಯಾವಾಗಲೂ ಇದೆ. ತದನಂತರ ದರ್ಶನ್ ಉಮಾಪತಿ ನಡುವಿನ ಜಗಳ. ಉಮಾಪತಿ ಶ್ರೀನಿವಾಸ್ ಇದ್ದಾರಲ್ಲ, ಉಮಾಪತಿಯವರ ನಿರ್ಮಾಣದ ರಾಬರ್ಟ್ ಚಿತ್ರದಲ್ಲಿ ದರ್ಶನ್ ಆ್ಯಕ್ಟ್ ಮಾಡಿದ್ರು. ಸಿನಿಮಾ ಹಿಟ್ಟಾಗಿತ್ತು. ಆದರೆ ಆ ಬಳಿಕ ಇಬ್ಬರ ನಡುವೆ ಕಿರಿಕ್ ಶುರುವಾಯಿತು. ನಟ ದರ್ಶನ್ ಅವರ ಹೆಸರು ಬಳಸಿಕೊಂಡು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ 25 ಕೋಟಿ ರೂಪಾಯಿ ವಂಚನೆಗೆ ಯತ್ನಿಸಿದ್ದಾರೆ ಅನ್ನೋ ವಿಚಾರ ಭಾರಿ ಸುದ್ದಿ ಆಗಿತ್ತು. ಫೇಕ್ ಲೋನ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಅದಾದ ನಂತರ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡ್ರು. ಈಗಲೂ ಕೂಡ ಅವರಿಬ್ಬರ ನಡುವಿನ ವೈಷಮ್ಯ ಈಗಲೂ ಹಾಗೇ ಇದೆ ಬಿಡಿ. ತದನಂತರ ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ.
ನಟ ದರ್ಶನ್ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂತು. ಆ ವಿಷಯದಲ್ಲಿ ಇಂದ್ರಜಿತ್ ಲಂಕೇಶ್ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ದರ್ಶನ್ ಹಾಗೂ ಸ್ನೇಹಿತರು ಪಾರ್ಟಿ ಮಾಡಿದ್ರು ಅನ್ನಲಾಯಿತು. ಆ ಸಪ್ಲೈಯರ್ ಗಂಗಾಧರ್ ಎಂಬುವರ ಮೇಲೆ ದರ್ಶನ್ ಹೊಡೆದು ಬಿಟ್ಟರು ಅನ್ನಲಾಯಿತು. ಇಂದ್ರಜಿತ್ ಲಂಕೇಶ್ ಸುದ್ದಿಗೋಷ್ಠಿ ಮಾಡಿ ನಡೆಸಿದರು. ಅದಕ್ಕೆ ದರ್ಶನ್ ಕೂಡ ತಿರುಗಿ ಬಿದ್ದರು. ದರ್ಶನ್ ಅಭಿಮಾನಿಗಳು ಕೂಡ ಕೆಲವೊಬ್ಬರು ಯಾರೋ ಕಿಡಿಗೇಡಿಗಳು ನಿರಂತರವಾಗಿ ಎಡೆಬಿಡದೆ ಇದೇ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಕರೆ ಮಾಡ್ತಾ ಇರೋ ವೀಡಿಯೋಸ್ಗಳು ಸಾಕಷ್ಟು ವೈರಲ್ ಆಯಿತು. ಆ ವೇಳೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಗಳಿಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಇದೇ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರವರು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಹೆಸರು ಬಳಸ್ಕೊಂಡು ಪ್ರೇಮ್ ಏನು ದೊಡ್ಡ ಪುಡಂಗ 2 ಕೊಂಬೈತಾ ಕರಿಯ ಸಿನಿಮಾದಲ್ಲೂ ನಾನು ನೋಡಿದ್ದೇನೆ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಇನ್ನೂ ಹೆಚ್ಚದಾಗಿ ಮಾತನಾಡ್ತಾ ಅಪ್ಪು ಹತ್ರ ಇರೋದು ಕಾರೇ, ನನ್ನ ಹತ್ರ ಇರೋದು ಅದೇ ಕಾರೇ, ಲ್ಯಾಂಬೋರ್ಗಿನಿ ಕಾರೇ ಅಂತ ಹೇಳಿ ದೊಡ್ಡ ಮನೆಯ ಫ್ಯಾಮಿಲಿಯ ಕುಟುಂಬವನ್ನು ತಮಗೆ ಹೋಲಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಅದು ದೊಡ್ಡ ವಿವಾದವೂ ಕೂಡ ಆಯಿತು. ಇದಾದ ನಂತರ ಮಾಧ್ಯಮಗಳ ಜೊತೆ ಕಿರಿಕ್ ಮಾಡಿಕೊಂಡು 2 ವರ್ಷಗಳ ಕಾಲ ಅವರ ಸುದ್ದಿಯೇ ಮಾಧ್ಯಮಗಳಲ್ಲಿ ಬರದಂತೆ ಆಗಿದ್ದು. ನಟ ದರ್ಶನ್ ಮಾಧ್ಯಮಗಳಿಗೆ ಅವಾಚ್ಯ ಪದಗಳಿಂದ ಬಳಸಿದ್ದಾರೆ. ಏನು ಕಿತ್ಕೊಳ್ತಾರೆ ಅವ್ರ ಮಾಧ್ಯಮದವ್ರು ನಂದ ಅನ್ನೋ ಲೆಕ್ಕಕ್ಕೆ ಮಾತನಾಡಿ 2 ವರ್ಷಗಳ ಕಾಲ ನಟ ದರ್ಶನ್ ಮೇಲೆ ಯಾವುದೇ ವಿಷಯಗಳು ಕೂಡ ಪ್ರಸಾರವಾಗಲಿಲ್ಲ. ಅದೊಂಥರ ಅಘೋಷಿತ ನಿರ್ಬಂಧ ಅಂತಲೇ ಹೇಳ್ಬೋದು. ಮಾಧ್ಯಮ ಸಂಸ್ಥೆಗಳೇ ನಿರ್ಧಾರ ತೆಗೆದುಕೊಂಡು ಒಟ್ಟಾರೆಯಾಗಿ ಇದಾದ ಮೇಲೆ ಬಂದಿದ್ದು ಫಾರ್ಮ್ ಹೌಸ್ ಮೇಲೆ ಅರಣ್ಯಾಧಿಕಾರಿಗಳ ದಾಳಿ. ನಟ ದರ್ಶನ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕ್ಕೊಂಡಿದ್ದಾರೆ ಅಂತ ಹೇಳಿ ಬಾರ್ ಹೆಡೆಡ್ ಗೂಸ್ ಎಂಬ ವಿಶಿಷ್ಟ ಪ್ರಭೇದದ ಕೋಳಿಗಳನ್ನು ಸಾಕಲು ಅನುಮತಿ ಇಲ್ಲ, ಆದರೆ ಇವರು ಸಾಕ್ಕೊಂಡಿದ್ದಾರೆ ಅನ್ನೋ ಸಂಬಂಧವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ವಶಕ್ಕೆ ಪಡೆದುಕೊಂಡಿದ್ದರು. ಜೊತೆಗೆ ಈ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಒಂದು FIR ಕೂಡ ಆಯಿತು. ಇದಾದ ನಂತರ ಒಂದು ದೊಡ್ಡ ಸುದ್ದಿಯನ್ನು ಮಾಡಿದ್ದು ದರ್ಶನ್ ಮೇಲೆ ಚಪ್ಪಲಿ ಎಸೆದ ಕಿಡಿಗೇಡಿಗಳು. ಹೊಸಪೇಟೆಯಲ್ಲಿ ಕ್ರಾಂತಿ ಸಿನಿಮಾ ಸಾಂಗ್ ರಿಲೀಸ್ ಆಗ್ತಾಯಿತ್ತು. ಆ ವೇಳೆ ಯಾರೋ ಒಬ್ಬ ಕಿಡಿಗೇಡಿ ದರ್ಶನ್ ಮೇಲೆ ಚಪ್ಪಲಿ ಎಸೆದ್ರು. ಇದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡ್ತು. ಚಿತ್ರದ ಗೊಂಬೆ ಗೊಂಬೆ ಹಾಡನ್ನು ಅಭಿಮಾನಿಗಳ ನಡುವೆ ರಿಲೀಸ್ ಮಾಡಲಿಕ್ಕೆ ಹೋಗಿದ್ದರು. ಆ ವೇಳೆ ದೊಡ್ಡ ಬಸ್ ಮೇಲೆ ನಿಂತ್ಕೊಂಡಿದ್ರು. ಪಕ್ಕದಲ್ಲೇ ರಚಿತಾರಾಮ್ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಚಪ್ಪಲಿಯನ್ನು ಮುಖದ ಮೇಲೆ ಎಸಲಿಕ್ಕೆ ಪ್ರಯತ್ನ ಪಟ್ಟ. ಭಾಳಷ್ಟು ಜನ ಕಲಾವಿದರು ಎಲ್ಲರೂ ಕೂಡ ದರ್ಶನ್ ಪರವಾಗಿ ನಿಂತ್ಕೊಂಡ್ರು ಆ ಸಂದರ್ಭದಲ್ಲಿ. ಆದರೂ ಕೂಡ ದರ್ಶನ್ ರವರು ಪಾಠವನ್ನು ಕಲೀಲಿಲ್ವಾ, ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಕಲೀಲಿಲ್ವಾ ಅನ್ನೋ ಒಂದು ಅನುಮಾನ ಈಗಲೂ ಕೂಡ ಎಲ್ರಿಗೂ ಮನೆ ಮಾಡುತ್ತೆ. ನೆಕ್ಸ್ಟ್ ಹುಲಿ ಉಗುರು ಹೊಂದಿದ್ದಾರೆ ಅನ್ನೋ ಆರೋಪ ಇತ್ತೀಚೆಗೆ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತು. ಆ ವಿಷಯದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ಸ್ ಹೆಸರು ಕೇಳಿಬಂತು, ಜಗ್ಗೇಶ್ ಅವರ ಹೆಸರು ಕೇಳಿಬಂತು. ತದನಂತರ ದರ್ಶನ್ ರವರು ಕೂಡ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದಾರಂತ ಮನೆಗೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶೋಧ ನಡೆಸಿದರು. ಇದು ಕೂಡ ದೊಡ್ಡ ಮಟ್ಟದ ಸದ್ದು ಮಾಡ್ತು. 8 ಹುಲಿ ಉಗುರಿನ ಪೆಂಡೆಂಟ್ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ವು. ಅದು ಕೂಡ ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡ್ತು. ಅದಾದ ನಂತರ ಮಹಿಳೆ ಮೇಲೆ ದರ್ಶನ್ ಮನೆಯಲ್ಲಿ ನಾಯಿ ದಾಳಿ ಮಾಡ್ತು ಅನ್ನೋ ಸುದ್ದಿ. ಭಾಳಷ್ಟು ಸಾರಿ ಅದು ಯಾವುದೋ ಒಂದು ನಾಯಿ ಮಹಿಳೆ ಮೇಲೆ ದಾಳಿ ಮಾಡ್ತು ಅನ್ನೋ ವಿಷಯವಾಗಿ ಮನೆ ಮುಂದಲೇ ಸಿಕ್ಕಾಪಟ್ಟೆ ನಾಯಿಗಳನ್ನು ಕಟ್ಟಾಕ್ಕೊಳ್ತಾರೆ ಅಂತ ಹೇಳಿ ದರ್ಶನ್ ರವರ ವಿರುದ್ಧ FIR ದಾಖಲಾಯಿತು. ಅವರು ಕೂಡ ಮತ್ತೆ ಸ್ಟೇಷನ್ಗೆ ಬಂದು ಒಂದಿಷ್ಟು ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡೋರು. ತದನಂತರ ಕೇಳಿಬಂದಿದ್ದು ಕಾಟೇರ ಸಿನಿಮಾ ಸಕ್ಸಸ್ಸು. ಆ ಒಂದು ಸಕ್ಸಸ್ ಅಲೆಯಲ್ಲಿ ಸಕ್ಸಸ್ ಪಾರ್ಟಿಯನ್ನು ಮಾಡಲಿಕ್ಕೆ ಜೆಟ್ಲ್ಯಾಗ್ ಪಬ್ ಹೋಟ್ಲಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ರು ಅಂತ ಕೇಸ್ ದಾಖಲಿಸಲಾಯಿತು. ಆ ವಿವಾದದಲ್ಲಿ ಬಹಳಷ್ಟು ನಟರು ನೀನಾಸಂ ಸತೀಶು, ಧನಂಜಯ ಇವರೆಲ್ಲರೂ ಕೂಡ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ಬಂದು ಒಂದು FIR ವಿಚಾರಣೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂತು. ಅದಾದ ಮೇಲೆ ಮತ್ತೆ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಗೆಳತಿ ಪವಿತ್ರ ಗೌಡ ಅವರ ಒಂದು ಟ್ವೀಟ್ ವಾರ್ ಅಂತಲೇ ಹೇಳ್ಬೋದು. ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರಿಗೊಬ್ಬರು ಬೈದಾಡಿಕೊಂಡಿದ್ದು ಅದು ಕೂಡ ಆ ವಿಷಯವಾಗಿ ಮಾತನಾಡ್ಲಿಕ್ಕೆ ಹೋಗಿ ಇದೇ ದರ್ಶನ್ ರವರು ಮಹಿಳೆಯರ ಮೇಲೆ ನಿಂದನೆ ಮಾಡೋ ರೀತಿಯಾಗಿ ಮಾತನಾಡಿಬಿಟ್ರು. ಒಂದು ಅವ್ರು ಹೇಳಿದ್ದಿಷ್ಟೇ, ಇವತ್ತು ಇವಳು ಇರ್ತಾಳೆ ಅವಳು ಇರ್ತಾಳೆ ಅನ್ನೋ ರೀತಿಯಾಗಿ, ಅಂದರೆ ಹೆಣ್ಣುಮಕ್ಕಳನ್ನು ಇಷ್ಟು ತುಚ್ಛವಾಗಿ ಕಾಣ್ತೀರಾ ನೀವು ಅನ್ನೋ ಒಂದು ದೊಡ್ಡ ವಿವಾದ. ಅದು ಕೂಡ ದೊಡ್ಡದಾಗಿ ಸದ್ದನ್ನು ಮಾಡ್ತು. ಹೀಗೆ ಭಾಳಷ್ಟು ವಿವಾದಗಳ ಮುಖಾಂತರವೇ ಇದೇ ದರ್ಶನ್ ರವರು ಸುದ್ದಿ ಹಾಕ್ಲೇ ಬಂದರು. ಅದಾದ ಮೇಲೆ ಮತ್ತೆ ಉಮಾಪತಿಯ ಮೇಲೆ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಯಾವುದೋ ಒಂದು ಇದೇ ಕಾಟೇರ ಸಿನಿಮಾ ಸಕ್ಸಸ್ ಮೇಲೆ ಆ ಸಿನಿಮಾದ ಟೈಟ್ಲ್ ಕೊಟ್ಟಿದ್ದು ನಾನೇ ಅನ್ನೋ ವಿಷಯವಾಗಿ ಉಮಾಪತಿಯವರು ಮಾತನಾಡಿದ್ರಂತೆ. ಹಾಗಾಗಿ ಲೇ ತಗಡು ಅನ್ನೋ ರೀತಿಯಾಗಿ ಲೇ ತಗಡು ಅನ್ನೋ ಪದವನ್ನು ಬಳಸಿದರು. ಅದು ಕೂಡ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತು. ಹೀಗೆ ವಿವಾದಗಳ ಮೇಲೆ ವಿವಾದಗಳು, ನಿರ್ಮಾಪಕರ ವಿರುದ್ಧವೇ ಮಾತನಾಡೋದು, ಹೆಣ್ಣು ಮಕ್ಕಳ ವಿರುದ್ಧವೇ ಮಾತನಾಡೋದು, ಜೊತೆಗೆ ಅದೃಷ್ಟ ಲಕ್ಷ್ಮಿಯನ್ನು ಒಂದು ಕೋಣೆಯಲ್ಲಿ ಬೆತ್ತಲೆ ಕೂರಿಸಬೇಕು ಇಲ್ಲಾಂದ್ರೂ ಹೋಗ್ಬಿಡ್ತಾಳೆ ಅವಳು ಅನ್ನೋ ರೀತಿಯಾಗಿ ಅದೃಷ್ಟ ದೇವತೆಯ ಮೇಲೆ ಮಾತನಾಡಿದ್ದು. ಇದು ಕೂಡ ಸಿಕ್ಕಾಪಟ್ಟೆ ಸದ್ದನ್ನು ಮಾಡಿತು. ಈಗ ಕೇಳಿಬರ್ತಾ ಇರೋದು ರೇಣುಕಾ ಸ್ವಾಮಿ ಅನ್ನೋ ಅಮಾಯಕನ ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಹೆಸರು ತಳ್ಕಾಕೊಂಡಿರೋದು.
ಎಷ್ಟು ವಿವಾದಗಳು, ನಮಗೆ ಹೇಳಲಿಕ್ಕೆ ಸುಸ್ತಾಗುತ್ತೆ. ಇಷ್ಟೊಂದು ವಿವಾದಗಳು ಒಬ್ಬ ನಟನ ಮೇಲೆ, ಎಷ್ಟೊಂದು ಅಭಿಮಾನಿಗಳು. 6 ಕೋಟಿ ಜನಸಂಖ್ಯೆಯಲ್ಲಿ ದರ್ಶನ್ರವ್ರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳು ಯಾವೊಬ್ಬ ನಟನಿಗೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ವಿವಾದಗಳು, ಅವರು ಸುತ್ತ ತಿರುಗಾಡ್ತಾಯಿದ್ರು, ನನ್ನನ್ನು ಯಾರೂ ಏನು ಮಾಡ್ಕೊಳಕ್ಕಾಗೋದಿಲ್ಲ, ಅಭಿಮಾನಿಗಳು ನನ್ನ ಬೆಂಬಲಕ್ಕಿದ್ದಾರೆ ಅಂತ. ಯಾಕೆ ಅಂದರೆ ಮೇ ಬಿ ಇದು ಇರ್ಬೋದು, ಎಲ್ಲವನ್ನೂ ಕೂಡ ಅಭಿಮಾನಿಗಳೇ ಸಮರ್ಥಿಸ್ಕೊಳ್ತಾ ಬಂದರು. ಸಾರಥಿ ಸಿನಿಮಾ ಅವರ ಪತ್ನಿಯ ವಿರುದ್ಧವಾಗಿ ಅವರು ಹೊಡೆದಿದ್ದು ಅಥವಾ ಜೈಲಿಗೆ ಹೋಗಿ ಬಂದಿದ್ದು, ತದನಂತರ ಅಭಿಮಾನಿಗಳು ಸಾರಥಿ ಸಿನಿಮಾದ ಮುಖಾಂತರ ಗೆಲ್ಲಿಸ್ಬಿಟ್ರು. ಮತ್ತೆ ಅವರಿಗೆ 2 ವರ್ಷ ಇದೇ ಮಾಧ್ಯಮಗಳು ಅವ್ರನ್ನ ಬ್ಯಾನ್ ಮಾಡಿದಾಗಲೂ ಕೂಡ ಮತ್ತೆ ಕಾಟೇರ ಸಕ್ಸಸ್ ಕೊಡ್ತು, ಮತ್ತೆ ಪುಟ್ಟಿದ್ದು ಬಂದರು. ಹೀಗೆ ವಿವಾದಗಳ ನಡುವೆಯೂ ಕೂಡ ಅವರು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇರೋದು, ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇರೋದು, ನನ್ನನ್ನು ಯಾರೂ ಏನು ಆಗೋದಿಲ್ಲ ಅನ್ನೋ ಒಂದು ದರ್ಪವೇ ಈ ರೀತಿಯ ಹಂತಕ್ಕೆ ತಂದು ನಿಲ್ಲಿಸ್ಬಿಡ್ತಾ ಅನ್ನೋದು ಈಗ ಕೇಳಿ ಬರ್ತಾರೆ. ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರೋದು. ಒಟ್ಟಾರೆಯಾಗಿ ಇವಿಷ್ಟು ವಿವಾದಗಳು ಇನ್ನು ಮುಂದೆ ಆದರೂ ಅವರು ಪಾಠ ಕಲೀಲಿ ಅಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಇಲ್ಲಿಗೆ ಇದು ನಿಲ್ಲುತ್ತಾ, ಅಥವಾ ಇಲ್ಲಿಂದ ಈ ಕೇಸ್ನಲ್ಲಿ ಅವರ ಹೆಸರು ತಗಲಾಕ್ಕೊಳ್ಳುತ್ತಾ, ಅಥವಾ ಹೊರಗೆ ಬರ್ತಾರಾ, ಅಥವಾ ಮುಂದೆ ಅವರು ತಿದ್ದುಕೊಳ್ತಾರಾ ನೋಡಬೇಕಾಗಿದೆ. ಇನ್ನಷ್ಟು ವಿಷಯಗಳೊಂದಿಗೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.